ತಾಲೂಕಿನ ಬರುವ ಹಾಗೂ ಯಡಳ್ಳಿ ಮತ್ತು ವಜ್ಜಲ ಅರಕೆರೆ ಜೆ ಗ್ರಾಮದ ಸೀಮೆಯಲ್ಲಿ ಬರುವ ಶ್ರೀ ಕೂಡ್ಲಿಗಪ್ಪ ಮುತ್ಯ ಹಾಗೂ ಬೀರಲಿಂಗ ಮುತ್ಯ ಸುಮಾರು ವರ್ಷಗಳ ಹಿಂದೆ ದೇವಸ್ಥಾನ ಇರುತ್ತದೆ. 150 ವರ್ಷಗಳ ಹಿಂದೆ ಸುಮಾರು ಜನರು ಈ ದೇವಸ್ಥಾನಕ್ಕೆ ಬರುತ್ತಿದ್ದರು. ನಿಧಿ ಆಸೆಗೋಸ್ಕರ ದುಷ್ಕರ್ಮಿಗಳು ಕೆಡವಿರುತ್ತಾರೆ. ಅರಕೆರೆ ಜೆ ಹಾಗೂ ಯಡಳ್ಳಿ ಮತ್ತು ವಜ್ಜಲ ಗ್ರಾಮಸ್ಥರು ಸೇರಿ ಗುಡಿಯನ್ನ ಮರಳಿ ನಿರ್ಮಾಣ ಮಾಡಬೇಕೆಂದು ಬೀರಪ್ಪ ಪೂಜಾರಿ ದೇವತ್ಕಲ ಅವರು ಹೇಳಿರುತ್ತಾರೆ. ವರದಿಗಾರರು ಹನುಮಂತ ದೊರೆ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಯಾರಿಗೆ ನಮಸ್ಕಾರ. ಕೂಡ್ಲಿಗಪ್ಪ ಗುಡಿ ಕಡ್ಲೆಯವ್ರ ಗುಡಿ ಕಟ್ಸೋದು ಇತ್ತಲ್ಲ, ಕಟ್ಸ್ಬೇಕಾಗ್ಯದ. ಅದಕ್ಕಾಗಿ ಎಲ್ಲಿ ಬರುತ್ತೆ ಮತ್ತೆ ಅದು ಗುಡಿ? ವಾಜಲ್ ನಡುವ, ಎಡ್ಡಳ್ಳಿ ನಡುವ, ಅರಕೆರೆ ನಡುವ, ಹುಣಸಿಗಿರಿ ಸೀಮೆ ಕಲ್ತಲ್ಲಿ 4 ಊರು ಸೀಮೆ ಕಲ್ತಲ್ಲಿಗೆ ಆದ್ರಿ. ಈಗ ಏನಾಗ್ಬೇಕು ಆ ಗುಡಿಗೆ? ಗುಡಿ ಕಟ್ಟಡ ಮಾಡ್ಬೇಕ್ರಿ. ಹಳಿ ಗುಡಿ ಐತೇನಲ್ಲಿ ಬಿದ್ದದ. ಎಲ್ಲರಿಗೂ ಮತ್ತು ಅರಕೆರೆ ವಜ್ಜಲ್ ಸೀಮಾಂತರದಲ್ಲಿರುವ ಕರಿದೇವ್ರ ಗುಡಿ ಮತ್ತು ಕೂಡ್ಲಿಗಪ್ಪನ ಗುಡಿ ಎರಡು ಇದಾವೆ. ಅದರಲ್ಲಿ ಭಾಳ ಒಂದು ಓಲ್ಡ್ ಗುಡಿ ಅಂದ್ರೆ ಕರಿದೇವ್ರ ಗುಡಿ. ಅದು ನೆಲಸಮ ಮಾಡ್ಯಾರ, ಯಾವುದೋ ಕಾರಣದಿಂದ ಕೆಡಿಬಿಟ್ಟಾರ. ಕೆಡಿವರೆ ಅದನ್ನು ಜೀರ್ಣೋದ್ಧಾರಕ್ಕಾಗಿ ಎಲ್ಲ ಅಣ್ಣ ತಮ್ಮರು ಊರಿನ ಹಿರಿಯರ ಮುಖಾಂತರ ಅದನ್ನ ಕಟ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಏನು ಪೂಜಾರಿಗಳು ಕೇಳಕ್ಕೆ ಅದನ್ನ ವ್ಯವಸ್ಥೆ ಮಾಡ್ಬೇಕಂತ ತಮ್ಮ ಎಲ್ಲ ದೈವದಲ್ಲಿ ಕೇಳ್ಕೊಂಡು. ಅಲ್ಲ, ಮುಂಚೆ ಎಷ್ಟು ವರ್ಷದಿಂದ ಇತ್ತು ಗುಡಿ? ಅದು ಸುಮಾರು 12ನೇ ಶತಮಾನದ ಎಲ್ಲ ಇರ್ಬೋದು. ಮುಂಚೆ ಚೆನ್ನಾಗಿತ್ತು ಗುಡಿ ಅದು. ಮುಂಚೆ ಚೆನ್ನಾಗಿತ್ತು. ಯಾರೋ ದುಷ್ಕರ್ಮಿಗಳು ಗಂಟಿನ ಆಶಯಕ್ಕಾಗಿ ಕಡಿಬಿಟ್ಟು ಅದನ್ನ ಮತ್ತೆ ಪೂರ್ಣ ಜೀರ್ಣೋದ್ಧಾರ ಮಾಡ್ಬೇಕಂತ ಎಲ್ಲರಲ್ಲಿ. ಯಾವ ದೇವಸ್ಥಾನ ಅಂದ್ರೆ ಅದು? ಕರಿದೇವ್ರ ಗುಡಿ. ಕರಿದೇವ್ರ ಗುಡಿ. ಮುಂಚೆ ಏನಾದ್ರು ಅದು ವರ್ಷ ಏನಾದ್ರು ಜಾತ್ರೆ ಮಹೋತ್ಸವ ಏನಾದ್ರು ವರ್ಷ ಕೂಡ್ಲಿಗಪ್ಪನ ಗುಡಿ ಜಾತ್ರೆ ಅಂತ ಬಿದ್ದದಕ್ಕೆ ಅದನ್ನ ಸುಮ್ಮನೆ ಪೂಜೆ ಮಾಡ್ಕೊಂಡ್ ಬರ್ತಾರೆ. ಕೂಡ್ಲಿಗಪ್ಪನ ಮಾತ್ರ ವರ್ಷ ಮಾಡ್ತಾರೆ. ಈಗ ತಾತಾರ ಏನ್ ಹೇಳ್ತಾರ, ಆ ಗುಡಿ ಹಾಳು ಬಿದ್ದು ಭಾಳ ವರ್ಷ ಆಯ್ತು, ಅದನ್ನೇನದ ಪುನರ್ ಮತ್ತೆ ಅದು ಕಟ್ಟಡ ಮಾಡಿ ಎಲ್ಲರೂ ಜೀರ್ಣೋದ್ಧಾರ ಪೂರ್ಣ ನೆಲಸಮ ಮಾಡ್ಯಾರ ಗುಡಿ. ಪೂರ್ಣ ನೆಲಸಮ ಗುಡಿ ಅದನ್ನ ಮತ್ತೆ ಪೂರ್ಣ ಜೀರ್ಣೋದ್ಧಾರ ಮಾಡ್ಬೇಕಂತಲ್ಲಿ ಎಲ್ಲ ಸಾರ್ವಜನಿಕರಲ್ಲಿ